ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮೇಷ ರಾಶಿಯವರ ಲವ್ ಲೈಫ್ 8 to 14 ಡೇಟ್ವರೆಗೂ ಹೇಗಿದೆ ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. 8ರಿಂದ 14ನೇ ತಾರೀಕುವರೆಗೂ ನೀವೇನಾದರೂ ಮುಂಚೆನೇ ರಿಲೇಷನ್ಶಿಪ್ಪಲ್ಲಿ ಇದ್ದರೆ, ಕನೆಕ್ಟ್ ಆಗಿದ್ದರೆ, ಮಕರ ರಾಶಿ, ವೃಶ್ಚಿಕ ರಾಶಿ, ಕನ್ಯಾ ರಾಶಿ ಅಥವಾ ಧನುರ್ ರಾಶಿಯವರು ಒಂದಿಗೆ ಕನೆಕ್ಟ್ ಆಗಿರ್ಬೋದು ಅಂತ ನಂಗೆ ಅನಿಸುತ್ತೆ. ಫ್ರೆಂಡ್ಸ್, ಇದು ನಾನು ಹೇಳೋದು ನಿಮಗೆ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲ ಅಂದರೆ ಬಿಟ್ಬಿಡಿ ಅಂತ ನಾನು ಹೇಳ್ತೀನಿ. ಇದು ಸೆಕೆಂಡ್ ವೀಕ್ನ ಪ್ರಿಡಿಕ್ಷನ್ ಆಗಿದೆ, ರೀಡಿಂಗ್ ಆಗಿದೆ. ಫಸ್ಟ್ ವೀಕ್ ನನಗೆ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ ಅಂತ ನಾನು ಹೇಳ್ತೀನಿ. ಫಸ್ಟ್ ಕಾರ್ಡ್ ನನಗೆ ಟೆಂಪ್ರೆನ್ಸ್ ಬಂದಿದೆ. ಸಿಂಹರಾಶಿಯವ್ರಿಗೂ ಕೂಡ ಫಸ್ಟ್ ಕಾರ್ಡ್ ಟೆಂಪ್ರೆನ್ಸ್ ಬಂದಿತ್ತು, ನಿಮಗೂ ಕೂಡ ಟೆಂಪ್ರೆನ್ಸ್ ಬಂದಿದೆ. ಸೊ ನೀವು ಧನುರ್ ರಾಶಿಯವರೊಂದಿಗೆ ಕನೆಕ್ಟ್ ಆಗಿರ್ಬೋದು. ಅದೇ ಸಿಂಹರಾಶಿಯವರೊಂದಿಗೆ ಬಂದಾಗ ಅದು ಮೇಷ ರಾಶಿಯವರು ಆಗಿರ್ತಾರೆ ಅಂತ ನಾನು ಹೇಳ್ತೀನಿ. ಸೊ ನೀವು ತುಂಬ ತಾಳ್ಮೆಯಿಂದ ಕಾಯ್ತಾ ಇದ್ದೀರಾ ಯಾವುದೋ ವ್ಯಕ್ತಿಗೆ ಅಂತ ನಂಗೆ ಅನಿಸುತ್ತೆ. ಸೊ ಅವರು ಕೂಡ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ನೀವು ಕೂಡ ಅವ್ರನ್ನ ಮಿಸ್ ಮಾಡ್ಕೊತಿದ್ದೀರಾ. ಮೇ ಬಿ ನೀವು ಯಾರ್ದೋ ಹಾರ್ಟ್ನ ಬ್ರೇಕ್ ಮಾಡಿದ್ದೀರಾ, ಅವ್ರಿಗೆ ನೀವು ರಿಫ್ಯೂಸ್ ಮಾಡಿದ್ದೀರಾ, ರಿಜೆಕ್ಟ್ ಮಾಡಿದ್ದಾರೆ, ಅವರಿಗೆ ನೀವು ನೋವು ಮಾಡಿದ್ದೀರಾ ಅಂತ ನಂಗೆ ಅನಿಸುತ್ತೆ. ಸೊ ನಿಮ್ಮನ್ನು ಅವರು ದೂರದಿಂದ ನೋಡ್ತಿದ್ದಾರೆ. ಸೊ ಅಥವಾ ನೀವು ಕೂಡ ಅವ್ರನ್ನ ದೂರದಿಂದ ಗಮನಿಸ್ತಾ ಇದ್ದೀರಾ. ಸೊ ನಿಮಗೆ ಅವಾಗ ಹೋಪ್ಲೆಸ್ ಫೀಲಿಂಗ್ ಕೂಡ ಆಗ್ತಾಯಿದೆ ಅಂತ ನನಗನ್ಸುತ್ತೆ. ಸೊ ನಾವು ಜೊತೆಗಿದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ನಿಮ್ಗೆ ಅನಿಸುತ್ತೆ. ಆದರೆ ನೀವಿಬ್ಬರು ಜೊತೆಗಿಲ್ಲ, ಬ್ರೇಕಪ್ ಆಗಿರ್ಬೋದು ಮುಂಚೆನೇ ಅಂತ ನಂಗೆ ಅನಿಸುತ್ತೆ. ಸೆಕೆಂಡ್ ಕಾರ್ಡ್ ನನಗೆ 9 of Wands ಬಂದಿರೋದ್ರಿಂದ ಮೇ ಬಿ ಅವರು ಮಕರ ರಾಶಿಯವರು ಆಗಿರ್ಬೋದು. ಅವರಿಗೆ ಡೆಫಿನೆಟ್ಲಿ ನೀವು ಬೇಕು ಅಂತ ನಂಗೆ ಅನಿಸುತ್ತೆ, ಅದರ್ ಪರ್ಸನ್ಗೆ. ಸೊ ಮೇ ಬಿ ಕೆಲವರಿಗೆ ತುಂಬಾ ಹರ್ಟ್ ಆಗಿದೆ ಮನಸ್ಸಿಗೆ ಅಂತ ಅನಿಸುತ್ತೆ. ಆದರೂ ಕೂಡ ಅವರು ಅದರ್ ಪರ್ಸನ್ನು ಇದು ನಾವು ಟ್ರೈ ಮಾಡಿದರೆ ವರ್ಕ್ ಆಗುತ್ತೆ, ರೀಕನ್ಸಿಲೇಷನ್ ಆಗ್ಬೋದು ಅನ್ನೋ ಹೋಪ್ ಕೂಡ ಅವರಿಗೆ ಅಂತ ಅನಿಸುತ್ತೆ. ಅವರು ಗಿವ್ ಅಪ್ ಮಾಡೋಕ್ಕೆ ರೆಡಿ ಇಲ್ಲ. ಸೊ ಮೇಷ ರಾಶಿಯವರು ತುಂಬ ಒಳ್ಳೆ ವ್ಯಕ್ತಿಗಳು ನಿಮಗೆ ಅಪ್ರೋಚ್ ಮಾಡಿದಾಗ, ಸೊ ನಮಗೆ ಸಿಗದೇ ಇರೋದ್ರ ಹಿಂದೆ ಹೋಗೋ ಬದಲು ನಮಗೆ ಯಾವ್ದು ಸಿಗುತ್ತೆ ಅದರಲ್ಲಿ ಖುಷಿಯಾಗಿರೋದು ಒಳ್ಳೆಯದು ಅಂತ ಕೆಲವೊಂದು ಸರ್ತಿ ನಾನು ಹೇಳ್ತೀನಿ. ಥರ್ಡ್ ಕಾರ್ಡ್ ನನಗೆ ಫೂಲ್ ಕಾರ್ಡ್ ಬಂದಿದೆ. ಸೊ ಮೇ ಬಿ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಮೀನ ರಾಶಿಯವ್ರು ಕೂಡ ಆಗಿರ್ಬೋದು. ಫೂಲ್ ಕೆಲವೊಮ್ಮೆ ಮೀನ ರಾಶಿನ ರೀಪ್ರೆಸೆಂಟ್ ಮಾಡುತ್ತೆ. ಸೊ ಅದರ್ ಪರ್ಸನ್ ಬ್ರೇಕಪ್ ಆಗಿದೆ, ಸೊ ಅಥವಾ ಅಪ್ರೋಚ್ ಮಾಡೋದು ಆ ಥರ ಏನಾದರೂ ಮನಸ್ಸಲ್ಲಿ ಇದ್ದರೆ ನೀವು ಮಾಡಿದರೂ ಕೂಡ ಅವ್ರು ಒಪ್ಕೊಳ್ಳೋ ಚಾನ್ಸಸ್ ಕಮ್ಮಿ ಅಂತ ನಾನು ಹೇಳ್ತೀನಿ ಕೆಲವರಿಗೆ. ಇನ್ನೂ ಕೆಲವರಿಗೆ ನೀವು ಇದಾಗಿರ್ಬೋದು, ನಿಮಗೆ ಅವ್ರು ಅಪ್ರೋಚ್ ಮಾಡಿದರೂ ಕೂಡ ನೀವು ಒಪ್ಕೊಳ್ಳೋದಿಲ್ಲ, ನೀವು ಮೂರ್ಖ ಆಗ್ತೀನಿ ಅಂತ ನಿಮ್ಗೆ ಅನಿಸುತ್ತೆ ಒಂದು ವೇಳೆ ಒಪ್ಕೊಂಡ್ರೆ. ಇನ್ನು ಕೆಲವರಿಗೆ ಫುಲ್ ಕಾರ್ಡ್ ಕೆಲವೊಮ್ಮೆ ಖಂಡಿತವಾಗ್ಲೂ ಈ ಮುಂಚೆನೇ ನೀವು ಮೂರ್ಖರಾಗಿದ್ದೀರಾ ಅಂತ ಕೂಡ ಅನಿಸುತ್ತೆ. ಆದರೂ ಕೂಡ ನಿಮ್ಮ ವಿಶ್ನ ಸೊ ಬೈ ಏರಲ್ಲಿ ಬಿಟ್ಟಿದ್ದೀರಾ. ಸೊ ಮೇ ಬಿ ಅದು ಟ್ರೂ ಆದರೆ ಆಗಲಿ, ಆಗಿಲ್ಲ ಅಂದರೆ ಇಲ್ಲ ಅನ್ನೋ ರೀತಿ ಇದೆ. ಫೋರ್ತ್ ಕಾರ್ಡ್ ನನಗೆ ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ಅದರ್ ಪರ್ಸನ್ ತುಂಬ ಸಂದರ್ಭಗಳಿಗೆ ಬೆಲೆನ ಕೊಡ್ತಾರೆ. ನಾವು ಯಾವ ಟೈಮಲ್ಲಿ ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಅವರು ಯೋಚನೆ ಮಾಡ್ತಾರೆ. ತುಂಬ ಸ್ಪಿರಿಚುವಲಿ ಕನೆಕ್ಟೆಡ್ ವ್ಯಕ್ತಿ, ದೇವ್ರನ್ನ ತುಂಬ ನಂಬ್ತಾರೆ, ಅಥವಾ ನೀವು ನಂಬೋದು ಮೇಷ ರಾಶಿಯವರು. ಸೊ ಕೆಲವೊಮ್ಮೆ ನಿಮ್ಮನ್ನು ಕ್ಷಮಿಸ್ಬೋದು ಅಂತ ಅನಿಸುತ್ತೆ. ನೀವು ಅಪ್ರೋಚ್ ಮಾಡಿದರೆ ಬ್ರೇಕಪ್ ಆದರೂ ಕೂಡ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳೋಂಥ ವ್ಯಕ್ತಿ ಕೂಡ ಅವ್ರು ಆಗಿರ್ತಾರೆ ಅಂತ ನಾನು ಹೇಳ್ತೀನಿ. ನೀವು ಕೂಡ ಆಗಿರ್ಬೋದು. ಇದು ಫಿಫ್ತ್ ಕಾರ್ಡ್ ನನಗೆ 5 of Swords ಬಂದಿದೆ. ಸೊ 5 of Swords ಮೇಷರಾಶಿಯವ್ರನ್ನ ರೀಪ್ರೆಸೆಂಟ್ ಮಾಡುತ್ತೆ. ಸೊ ನೀವು ಅವ್ರ ಬಗ್ಗೆ ತುಂಬ ಯೋಚನೆ ಮಾಡ್ತೀರಾ. ಸೊ ಅಥವಾ ನಿಮಗೆ ಅವರಿಂದ ನಿಮಗೋಸ್ಕರ ಟೈಮ್ ಬೇಕು, ನಿಮಗೆ ಸ್ಪೇಸ್ ಬೇಕು. ಮೇ ಬಿ ನಿಮಗೆ ಯಾರೂ ಡಿಸ್ಟರ್ಬ್ ಮಾಡಬಾರ್ದು, ನನ್ನ ವೈಯಕ್ತಿಕ, ನನ್ನ ಪರ್ಸ್ನಲ್ ಲೈಫ್ ಅಂತ ಇದೆ. ನೀವು ಯಾರ ಜೊತೆ ಕನೆಕ್ಟ್ ಆಗಿದ್ದರೂ ಕೂಡ, ರಿಲೇಷನ್ಶಿಪ್ಪಲ್ಲಿ ಇದ್ದರೂ ಕೂಡ ನನ್ನ ಸ್ಪೇಸ್ ನನಗೆ ಬೇಕು ಅನ್ನೋ ವ್ಯಕ್ತಿಗಳು ಆಗಿರ್ಬೋದು ಮೇಷ ರಾಶಿಯವರು ಅಂತ ನಂಗೆ ಅನಿಸುತ್ತೆ. ಇನ್ನೂ ಕೆಲವರು ನನಗೆ 6 of Cups ಬಂದಿದೆ. ರೀಕನ್ಸಿಲೇಷನ್ ತೋರಿಸ್ತಾ ಇದೆ. ಎಕ್ಸ್ ಮತ್ತೆ ಬರ್ಬೋದು ನಿಮ್ಮ ಲೈಫಲ್ಲಿ. ಏಜ್ ಗ್ಯಾಪ್ ಡಿಫ್ರೆನ್ಸ್ ತೋರಿಸ್ತಾ ಇದೆ. ಆದರೂ ಕೂಡ ಅವ್ರು ನಿಮ್ಮ ಸೋಲ್ಮೇಟು, ಡೆಸ್ಟಿನಿ, ಸ್ಟ್ರಾಂಗಾಗಿ ಅವ್ರು ಮತ್ತೆ ಬರ್ತಾರೆ, ನೀವು ಮತ್ತೆ ರಿಲೇಷನ್ಶಿಪ್ಪಲ್ಲಿ ಇರ್ತೀರ. ಸೊ ನಿಮ್ಗೆ ಯಾರಾದರೂ ಬ್ರೇಕಪ್ ಆಗಿರೋರು ಅಪ್ರೋಚ್ ಮಾಡಿದರೆ ಸೊ ಮತ್ತೆ ನೀವು ಒಪ್ಕೊಳ್ಳಿ ಅಂತ ನಾನು ಮೇಷ ರಾಶಿಯವ್ರಿಗೆ ಹೇಳ್ತೀನಿ. ಸೊ ಅವ್ರು ನಿಮ್ಮ ಸೋಲ್ಮೇಟ್ ಕನೆಕ್ಷನು, ನೀವು ಬಿಟ್ಟರೂ ಕೂಡ ಅವ್ರು ನಿಮ್ಮನ್ನು ಬಿಡೋದಿಲ್ಲ ಅಂತ ನಂಗೆ ಅನಿಸುತ್ತೆ. ಸಿಂಗಲ್ಸ್ ಇರೋರಿಗೂ ಕೂಡ ಖಂಡಿತ ನಿಮ್ಮ ಲೈಫಲ್ಲಿ ಮಕರ ಅಥವಾ ಮೇಷ ರಾಶಿಯವರು ಬರ್ಬೋದು ಅಂತ ನನಗನ್ಸುತ್ತೆ. ಸೊ ನನ್ನ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಹೇಳ್ತೀನಿ. ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.